ಯಾಕೆ ಅಂದರೆ ಕೃತತ್ರೇತಾಯುಗಗಳಲ್ಲಿ ಮಾಡಿದ ತಪಸ್ಸಿಗಿಂತ ಅಧಿಕವಾದ ಪುಣ್ಯ ಕಲಿಯುಗದಲ್ಲಿ ಭಾಗವತ ಶ್ರವಣ, ಕೃಷ್ಣನಾಮ ಸ್ಮರಣೆ, ಜಪ ಅನುಷ್ಠಾನಗಳಿಂದ ಕೃತಯುಗದಲ್ಲಿ 1000 ವರ್ಷ ತಪಸ್ಸು ಮಾಡುವುದು ಒಂದೇ, ಕಲಿಯುಗದಲ್ಲಿ 1 ದಿನ ಜಪ ಮಾಡುವುದು ಒಂದೇ. ಅಷ್ಟು ಬೆನಿಫಿಟ್ ಇದೆ, ಪುಣ್ಯದ ಬೆನಿಫಿಟ್ ಜಾಸ್ತಿ ಇದೆ. ಆದ್ರಿಂದ ಕೆಲವರು ಪುಣ್ಯ ಪುರುಷರು ಜಪ ಮಾಡ್ತಾರೆ, ನಾವು ಕಲಿಯುಗದಲ್ಲಿ ಜನ್ಮವನ್ನು ತಾಳಬೇಕು ಅಂತ. ಹಾಗಾಗಿ ನಿಮ್ಮನ್ನೆಲ್ಲ ನೋಡಿದರೆ ಏನೋ ಕೃತಯುಗದಲ್ಲಿ ಜಪ ಮಾಡಿದ್ರಿಂದ ಇಷ್ಟು ದೊಡ್ಡ ಭಾಗವತ ಚಿಂತನೆಯಲ್ಲಿ ತಮಾಷೆ ಅಲ್ಲ. ಯಾಕಿರಬಾರ್ದು? ತುಂಬ ಪುಣ್ಯ, ಕಲಿಯುಗದಷ್ಟು ಪುಣ್ಯವಾದದ್ದು ಮತ್ಯಾವುದೂ ಅಲ್ಲ. ನಾರದರು ಒಂದು ಸಮುದ್ರದಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ಒಂದು ಬಾರಿ ನಾವು ಸ್ನಾನ ಮಾಡಬೇಕಾದ್ರೆ ಗೋವಿಂದ ಗೋವಿಂದ ಅಂತ ಸ್ನಾನ ಮಾಡ್ತೇವೆ. ನಾರದರು ಸ್ನಾನ ಮಾಡಿ ಒಮ್ಮೆ ಎದ್ರಂತೆ, ಎದ್ದು ಜೋರಾಗಿ ಬಬ್ಬೆ ಹೊಡೆದ್ರಂತೆ. ಸಾಧು ಅಂತ ಹೇಳಿದ್ರಂತೆ, ಕಲಿಯುಗ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ರಂತೆ. ಇನ್ನೊಂದು ಬಾರಿ ಮುಳುಗಿ ಎದ್ರಂತೆ, ಯೋಷಿತ ಸಾಧು ಅಂತ, ಹೆಣ್ಣುಮಕ್ಕಳು ಸೂಪರ್ ಅಂತ ಹೇಳಿದ್ರಂತೆ 2ನೇ ಬಾರಿ. ನಾರದರು ಈ ರೀತಿಯಾಗಿ ಒಂದೊಂದು ಬಾರಿ ಮುಳುಗಿ ಏಳಬೇಕಾದ್ರೂ ಒಂದೊಂದು ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಬಂದು ಕೇಳಿದ್ರಂತೆ ಋಷಿಗಳು, ಅದೇನು ಕಲಿಯುಗ ಒಳ್ಳೆಯದು ಅಂತ ಹೇಳಿದ್ದೀರಲ್ಲ? ಹೌದು ಹೌದು, ಕಲಿಯುಗದಲ್ಲಿ ಪುಣ್ಯ ಸಂಪಾದನೆ ಆಗುವಷ್ಟು ಕೃತತ್ರೇತ ದ್ವಾಪರ ಯುಗಗಳಲ್ಲಿ ಪುಣ್ಯ ಸಂಪಾದನೆ ಆಗಲ್ಲ. ಆದ್ರಿಂದ ಕಲಿಯುಗ ಅಂತ ಯಾರು ನಿಂದನೆ ಮಾಡಬೇಡಿ. ತುಂಬಾ ಧರ್ಮ ಸಾಧನೆಗೆ ಹೇಳಿ ಮಾಡಿಸಿದ ಯುಗ ಕಲಿಯುಗ. ಎಷ್ಟೆಷ್ಟು ನೀವು ಪುಣ್ಯ ಸಾಧನೆ ಮಾಡಿಕೊಳ್ತೀರೋ ಅಷ್ಟು ಬೇಗ ಸದ್ಗತಿಯನ್ನು ಪಡಿತೀರಿ ಅಂತ ಸಾಧು ಅಂತ ಹೇಳಿದರು. ಮತ್ತೊಮ್ಮೆ ಮುಳುಗಿ ಹೇಳಿದರು ಯೋಷಿತ ಸಾಧು ಅಂತ. ಅಂದ್ರೆ ಏನು? ಕಲಿಯುಗದಲ್ಲಿ ಬೇಗ ಪುರುಷರ ಬುದ್ಧಿ ಹಾಳಾಗ್ಬೋದು, ಹೆಣ್ಮಕ್ಕಳ ಬುದ್ಧಿ ಅಷ್ಟು ಬೇಗ ಹಾಳಾಗೋದಿಲ್ಲ. ಒಂದು ನೀತಿವಂತಲಾದ ಹೆಣ್ಣು ಮಗಳು ಎಷ್ಟೇ ಕಷ್ಟವಾದರೂ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಹಾಗಾಗಿ ಕಲಿಯುಗದಲ್ಲಿ ಹೆಣ್ಣನ್ನು ಹೊಗಳಬೇಕು. ಅಂದರೆ ಎಲ್ಲ ಹೆಣ್ಣುಮಕ್ಕಳು ಅಲ್ಲ, ಪೋಖ್ರಿ ಹೆಣ್ಣುಮಕ್ಕಳು ಇದ್ದಾರೆ, ಎಲ್ಲ ಗಂಡು ಮಕ್ಕಳು ಅಲ್ಲ, ಪೋಖ್ರಿ ಗಂಡು ಮಕ್ಕಳು ಇದ್ದಾರೆ. ಆದರೆ ಒಂದು ಮನೆಯ ಧರ್ಮ ಸ್ಥಾಪನೆಗೆ ಗಂಡಿನಲ್ಲಿ ಧರ್ಮಜ್ಞಾನ ಇರಬೇಕು, ಹೆಣ್ಣಿನಲ್ಲಿ ಧರ್ಮಜ್ಞಾನ ಇರಬೇಕು. ಒಂದು ವೇಳೆ ಹೆಣ್ಣಿನಲ್ಲಿ ಧರ್ಮಜ್ಞಾನ ಇತ್ತು ಅಂದರೆ ಮನೆಯೆಲ್ಲ ಒಳ್ಳೆಯ ಬಂಗಾರವಾಗುತ್ತೆ, ಒಳ್ಳೆಯ ಪರಿಸರ ನಿರ್ಮಾಣವಾಗುತ್ತೆ. ಗಂಡಿನಲ್ಲಿ ಮಾತ್ರ ಧರ್ಮಜ್ಞಾನ ಇತ್ತು, ಹೆಣ್ಣಿನಲ್ಲಿ ಇಲ್ಲ ಅಂದರೆ ಅದು ನಾಸ್ತಿಕರ ಮನೆಯೇ ಆಗುತ್ತೆ. ಹಾಗಾಗಿ ಧರ್ಮದ ಎಚ್ಚರ ಇರಬೇಕಾದದ್ದು ಹೆಣ್ಣಿನಲ್ಲಿ. ಯಾವ ಹೆಣ್ಣಿನಲ್ಲಿ ಧರ್ಮದ ಎಚ್ಚರ ಇದೆಯೋ ನಮ್ಮ ದೇಶ ಸುಭದ್ರವಾಗುತ್ತೆ ಅಂತ ಪುರಾಣದಲ್ಲಿ ಇಂತಹ ತುಂಬ ಕಥೆಗಳಿದ್ದಾವೆ.